ಏಕನಾಥ್ ಶಿಂದೆ ತರ ತಾಯಿಗೆ ದ್ರೋಹ ಮಾಡೋರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ಲ. ಅವರು ಅನ್ನ ಕೊಟ್ಟ ಪಕ್ಷಕ್ಕೆ ಚೂರಿ ಹಾಕಿ ಶಕುನಿ ಕೆಲಸ ಮಾಡಿದ್ರು ಅಂತ ನಮ್ಮಲ್ಲಿ ಆತರ ಕೆಲಸ ಮಾಡೋರು ಯಾರು ಇಲ್ಲ. ನಮ್ದು 136 ಪ್ಲಸ್ ಇಬ್ರು ಪಕ್ಷೇತರು 138 ಗಟ್ಟಿಯಾದ ಸರ್ಕಾರ. ಏಕನಾಥ್ ಶಿಂದೆ ದ್ರೋಹ ಮಾಡಿ ಅನ್ನ ಕೊಟ್ಟವ್ರಿಗೆ ವಿಷ ಹಾಕಿ ಚಾಕು ಹಿರಿದ್ರು ಅನ್ನೋ ತರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ನಾವು ಸ್ಟ್ರಾಂಗ್ ಆಗಿದ್ದೀವಿ. ಸರ್ಕಾರ ಇವತ್ತಿಗೆ 1 ವರ್ಷ, ಈ ಟೈಮಲ್ಲಿ ನಾವು ಗೆದ್ದಿದ್ವಿ. ನಮ್ಮ ಸರ್ಕಾರ ರಚನೆ ಆಗಿ ಇವತ್ತಿಗೆ ಫಲಿತಾಂಶ ಬಂದು ಇವತ್ತಿಗೆ 1 ವರ್ಷ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ಟ್ರಾಂಗ್ ಆಗಿ 5 ವರ್ಷ ನಡೆಯುತ್ತೆ. ನಮ್ಮ ಸರ್ಕಾರ ಇನ್ನ 4 ವರ್ಷ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಜನಪರವಾದ ಸರ್ಕಾರವನ್ನ ಕೊಡ್ತೀವಿ. ಇವತ್ತು ಅಭಿವೃದ್ಧಿಯ ವೇಗದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಅದನ್ನ ತಡ್ಕೊಳಕ್ಕಾಗಲ್ಲ. ಬಿಜೆಪಿ ಬೇರೇನಿಲ್ವಲ್ರಿ, ಯಾವತ್ತು ಅವ್ರ ಸ್ವಂತ ಈ ರಾಜ್ಯದಲ್ಲಿ ಸ್ವಂತ ಕಾಲ ಮೇಲೆ ಎಲ್ಲಿ ಬಂದಿದ್ದಾರೆ ಅವರು? 112 ಗೆದ್ದು ಯಾವತ್ತು ಸರ್ಕಾರ ಮಾಡಿದ್ದಾರೆ? ಹಿಂಗೆ ಯಾವ ಪಕ್ಷ ಈ ಪಕ್ಷದವ್ರನ್ನ ತಂದಿಕ್ಕೋದು, ಹೊಡಿಯಕ್ಕೆ ನೋಡೋದು, ಬಿಡೋದು. ಆದ್ರೆ ಈ ಸರಿ ಅದು ಆಗಲ್ಲ. 136 ಪ್ಲಸ್ ಇಬ್ಬರು ಪಕ್ಷೇತರು 138 ಜನ. ನಾವು ವೆರಿ ಸ್ಟ್ರಾಂಗ್. ರಾಮ ರಾಜ್ಯ ಅಂದ್ರೆ ಗೊತ್ತಲ್ಲ, ಆತರ ರಾಮ ಶಿವ, ಸಿದ್ದರಾಮ ಶಿವಕುಮಾರ್ ಅವರ ಸರ್ಕಾರ ಗಟ್ಟಿಯಾಗಿ ವೆರಿ ಸ್ಟ್ರಾಂಗ್ ಆಗಿ ನಿಂತಿದೆ. ಅವ್ರು ಏನಾರ ಬೀಳುತ್ತಾ ಅಂತ ಬಾಯಿ ಬಿಡ್ಕೊಂಡು ನೋಡ್ತಾವ್ರೆ. ಬೀಳ್ತಾರ, ಇನ್ನೂ ಗಟ್ಟಿಯಾಗಿ ಹೋಗ್ತಾ ಇದೀವಿ. ಈಗ ಹೇಳಿದ್ವಲ್ಲ, ಜೆಡಿಎಸ್ ಬಿಜೆಪಿಯ ಇನ್ನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರು ಟ್ರೈ ಮಾಡಿದ್ರು. ಈ ಸರ್ಕಾರ ಬಂದಾಗ 4 ಜನ ಯಾವತ್ತು ಹೇಳಿದ್ವಲ್ಲ, ಬೆಳಗಾವಿಯವರೊಬ್ರು, ಇಲ್ಲಿ ಹಳೆ ಮೈಸೂರು ಹಳೆ ಕಲಾವಿದರು ಅಂತೀವಿ ಅವ್ರನ್ನ. ಅವ್ರು ಹೋಗೋದು ನಮ್ಮ ಶಾಸಕರ ಹತ್ರ. ಸಿದ್ದರಾಮಯ್ಯ ಸಾಹೇಬ್ರು ಒಪ್ಕೊಂಡ್ರಲ್ಲ, ಬಂದ್ರು 50 ಕೋಟಿ ಆಫರ್ ಮಾಡಿದ್ರು ನಮ್ಮ ಶಾಸಕರನ್ನ. ಫೋನ್ ಹಾಕೋದು, ಸ್ಪೀಕರ್ ಹಾಕೋದು, ನೋಡಿ ಅವ್ರು ಬಂದರೆ ಅದ್ಯಾವುದು ನಡೀಲಿಲ್ಲ. ಅದೆಲ್ಲ ಫೇಲ್ಯೂರ್ ಆದ್ರು. ಈಗೇನೋ ಹೇಳ್ಕೊಂಡು ಅವ್ರಿಗೂ ಸಮಾಧಾನ ಆಗ್ಲಿ ಬಿಡಿ, ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ತಿರ್ಕೊಂಡು ಅವ್ರಿಗೆ ಸಮಾಧಾನ ಆಗ್ಲಿ ಬಿಡಿ. ಏನಾಗುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.